ಸರ್ ನಮ್ಮ ಹೆಸರು ಚಿಕ್ಕಸಿದ್ದಮ್ಮ ಅಂತ. ನಾವು ಮೈಸೂರಲ್ಲಿರೋದು. ಇವರು ನಮ್ಮ ಅಕ್ಕನ ಮಗಳು, ಈಗ ತೀರೋಗಿರೋರು. ನಾವೇ ನೋಡಿ ಮದುವೆ ಎಲ್ಲ ಮಾಡಿಕೊಟ್ಟಿದ್ದು ಸರ್. 16 ವರ್ಷದಿಂದ ಮದುವೆ ಮಾಡಿಕೊಟ್ಟಿದ್ದು. 3 ಹೆಣ್ಮಕ್ಳಾಯಿತು. 3 ಹೆಣ್ಮಕ್ಳು 3ನೇ ಮಗು ಹುಟ್ಟಿದ ಮೇಲೆ ಇವರು ಕಿರಿಕ್ ಸ್ಟಾರ್ಟ್ ಆಯಿತು. ಅವ್ರ ಅಕ್ಕ ಶಿವಲಿಂಗಮ್ಮ ಜಯಲಿಂಗಮ್ಮ ಅಂತ, ಅವ್ರ ತಾಯಿ ಹೆಸರು ನಾಗಮ್ಮ ಅಂತ. ಕಿರಿಕ್ ಶುರು ಆಯಿತು. ಏನೇ ಆದರೂ ಅವ್ರ ಮಗನಿಗೆ ಏನೇ ಒಂದು ಸಣ್ಣ ಸುದ್ದಿ ಬಂದ್ರೂ ಅವ್ರ ಮಗನಿಗೆ ಹೋಗಿ ಹೇಳೋದು. ಮಗ ಬಂದು ಇಲ್ಲಿ ಕಿರಿಕ್ ಕೊಡೋದು. ನನಗೆ ಯಾವುದೂ ಬಿಟ್ಕೊಟ್ಟಿರಲಿಲ್ಲ. ಕೊನೆಗೆ ಜಾಸ್ತಿ ಕಿರುಕುಳ ಆದಾಗ ಬಂದು ಹೇಳಿದ್ಲು, ನನಗೆ ಬದುಕೋ ಸ್ಟೇಜಲ್ಲಿ ಇಲ್ಲ ಕಣಮ್ಮ, ನಾವು ಹೋಗಿಲ್ಲ ಕಣಮ್ಮ ಅಂದ್ಲು. ಅದಕ್ಕೆ ಮಾತು ಗಂಡ ಹೆಂಡತಿ ಅಂದಮೇಲೆ ಬಂದೇ ಬರ್ತದೆ ಕಣಮ್ಮ, ನೀವು ಹೋಗು ಅಂತ. ಮೂಲ ಕಾರಣ ಸರ್, ಅವರು ಜಯಲಿಂಗಮ್ಮ ಅಂತ ಅವರು ಒಂದೇ ಊರಿಗೆ ಒಬ್ಬಳನ್ನ ಮದುವೆ ಮಾಡಿಕೊಟ್ಟಿದ್ದಾರೆ. ಅವ್ರ ಮಗಳನ್ನ ಇವರು ಲವ್ ಮಾಡ್ತಿದ್ರಂತೆ ಫಸ್ಟು ಸ್ಟಾರ್ಟಿಂಗಲ್ಲಿ, ನಮ್ಮ ಮಗಳು ಮದುವೆ ಆಗೋಕ್ಕೂ ಮೊದಲೇ. ಆಗ ಅವ್ರು ಯಾರನ್ನೋ ಬೇರೆಯವ್ರನ್ನ ಕರ್ಕೊಂಡೋದ್ರು ಅಂತೇಳಿ ಹತ್ರದಲ್ಲಿತ್ತು ಅವ್ರೂರು, ನಮ್ಮೂರು ಸೆಟ್ಟಳ್ಳಿ ದುಗ್ನಳ್ಳಿ ಅಂತ. ಅಲ್ಲಿಗೆ ಬಂದು ಮದುವೆ ಮಾಡ್ಕೊಬಿಟ್ರು ತಕ್ಷಣದಲ್ಲಿ ನಮ್ಮ ಮಗಳನ್ನ. ಆಗ ಆ ಹುಡುಗನಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿ ತಿಥಿಗೆ ನಮ್ಮ ಅಳಿಯ ಅಲ್ಲಿ ಹೋಗಿ ಬಂದ ಮೇಲೆ ನಮ್ಮ ಅಳಿಂದು ಕ್ಯಾರೆಕ್ಟ್ರೇ ಚೇಂಜ್ ಆಗೋಯ್ತು ಕಣ ಆಂಟಿ, ನನ್ನ ಜೊತೆ ಹೊಂದಾವಣಿಕೆ ಇಲ್ಲ. ಅಲ್ಲಿ ತಿಥಿಗೆ ಹೋಗಿ ಬಂದಮೇಲೆ ನನ್ನ ಜೊತೆ ಹೊಂದಾವಣಿಕೆ ಇಲ್ಲ ಅಂತ ನಮ್ಮ ಮಗಳು ಹೇಳಿದ್ಲು. ಗಂಡು ಮಗು ಬೇಕು ಅಂತ 3 ಆಪ್ರೇಷನ್ ಮಾಡಿಸವ್ರೆ. 3 ಸಿಜರಿನ್ ಮಾಡಿ 3 ಹೆಣ್ಮಕ್ಳದ್ದು ಆಗಿರೋದು. 2 ಹೆಣ್ಮಕ್ಳಿಗೆ ಸಿಜರಿನ್ ಲಾಸ್ಟು, ಗಂಡಾಗಲಿ ಅಂತ 3 ಆಯಿತು. ಈಗಲಾರು ಮಾಡಿಸಿ ಅಂದರೆ ಈಗಲೂ ಮಾಡಿಸೇ ಇಲ್ಲ, ಇನ್ನೂ ಮಾಡಿಸಿರಲಿಲ್ಲ. ಗಂಡು ಬೇಕು ಈಗಲೂ ಅಂತ 3 ಹೆಣ್ಣಾಗಿನೂ. ಆ 2 ಹೆಣ್ಮಕ್ಳನ್ನೂ ಹಾಸ್ಟ್ಲಲ್ಲಿ ಬಿಟ್ಟಿದ್ದಾರೆ. ಇನ್ನೊಂದು ಚಿಕ್ಕ ಮಗುನ ಊರಲ್ಲಿ ಬಿಟ್ಟವ್ರೆ. ಆ ಮಗು ಇರುವಾಗ ನನ್ನ ಹೊಡೆದ್ರೆ ಕಿರ್ಚ್ಕೊತಿದ್ರು. ಆ ಮಗು ಕಿರ್ಚ್ಕೊಂಡ್ರೆ ಜನ ಬತ್ತಿದ್ರು ಅಮ್ಮ. ಆ ಮಗುನೂ ಊರಿಗೆ ಕರ್ಕೊಂಡೋಗ್ಬಿಟ್ರು. ಈಗ ಹೊಡೆದ್ರೆ ನಾನು ಯಾರೂ ಕೇಳೋರಿಲ್ಲ ಕಣಮ್ಮ ಅಂತ ಮಗಳು ಹತ್ಲು. ಅದೆಲ್ಲನೂ ಬೇರೆ ಸಂಬಂಧ ಇದೆ ಸರ್. ಆದ್ರಿಂದನೇ ಸರ್ ನನ್ನ ಮಗಳಿಗೆ ಹಿಂಸೆ ಕೊಡ್ತಾ ಇದ್ದಿದ್ದು. ಆಮೇಲೆ ಈಗ 1.5 ತಿಂಗಳಿಗೆ ಮೊದಲೇ ಕರ್ಕೊಬಂದು ಊರಿಗೂ ಬಿಟ್ಟು ಹೋಗಿದ್ರು. ನಿಮ್ಮ ಮಗಳು ನನಗೆ ಬೇಡ, ಏನೋ ತಿರಿಯಾಕೆ ನನ್ನ ಅಕ್ಕನಿಗೆ ಮಾತಾಡಿದ್ದಾಳೆ ಇವಳು, ನನಗೆ ಬೇಡ ಅಂತ ಬಿಟ್ಟೋದ್ರು. ಅಣ್ಣಂದ್ರೆಲ್ಲ ಸಮಾಧಾನ ಮಾಡಿ ಕರ್ಕೋಗ್ಬಿಟ್ರು. ಅದ್ರ ಬೆಳಗ್ಗೆನೇ ತಂದೆ ತೀರೋದ್ಮೇಲೆ ತಿಥಿಗೆ ಬಂದ್ಲು. ನಾ ಬರ್ತೀನಿ ನೀನು ಅಡಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಅವನು ತಿಥಿಗೂ ಬರಲಿಲ್ಲ. ಇವಳು ತಿಥಿ ಮುಗಿದು ಬೆಳಗ್ಗೆನೆ, ಭಾನುವಾರ ತಿಥಿ ಆಯಿತು ಮೊನ್ನೆ ಅವ್ರ ಅಪ್ಪಂದು, ಇವ್ರ ಯಜಮಾನ್ರದ್ದು. ತಿಥಿ ಮುಗಿಸ್ಕೊಂಡು ಅದ್ರ ಬೆಳಗ್ಗೆನೆ ಹೊಂಟೋದ್ಲು. ಗಂಡನಿಗೆ ಅಡುಗೆ ಮಾಡೋರಿಲ್ಲ ಅಂಥೇಳಿ ಅದ್ರ ಬೆಳಗ್ಗೆನೆ ಹೋದ್ಲು. ಸಂಜೆ ಹೊತ್ತಿಗೆ ವಿಚಾರ ಸರ್, ನೆನ್ನೆ ಸಂಜೆಯಲ್ಲಿ ನನ್ನ ಚಿಕ್ಕ ಮಗನ ಮಗುದು ನಾಮಕರಣ ಇತ್ತು ಭಾನುವಾರ. ಆ ನಾಮಕರಣಕ್ಕೆ ಬರೋಕ್ಕೆ ನಿಮ್ಮ ಬಾವಾಜಿಗೆ ಹೇಳಪ್ಪ ಫೋನ್ ಮಾಡು ಅಂದಾಗ ಫೋನ್ ಮಾಡಿದ ತಕ್ಷಣ ಅಳ ಶುರು ಮಾಡ್ದೆ. ಏನು ಕಳ್ತಾ ಇದ್ದಾರಪ್ಪ ಏನು ಅಂದರೆ, ನನ್ನ ಮಗ ನನಗೆ ಮುಚ್ಚಿಟ್ಕೊಂಡು ಅವ್ರ ತಾಯಿಗೆ ಹುಷಾರಿಲ್ವಂತೆ ಇರಮ್ಮ ಅಂತ ಆಚೆ ಫೋನ್ ಎತ್ಕೊ ಓಡೋದ. ಇವನೇ ನನ್ನ ಹೆಂಡ್ತಿಗೆ ಹಿಂಗೆ ಆಗ್ಬಿಟ್ಟದೆ ಕಣಕ್ಕ, ಏನಾಯ್ತೋ ಗೊತ್ತಿಲ್ಲ ಕಣಕ್ಕ ಅಂದ್ಬಿಟ್ಟಿದ್ರೆ ನಮಗೆ ಕಿಚ್ಚು ಬರ್ತಾ ಇರಲಿಲ್ಲ. ಇವನು ಬೆಳಗ್ಗೆನೇ ಹೊಡೆದವನೇ ಅನ್ನೋ ಉದ್ದೇಶ ಸರ್ ನಮಗೆ. ಇವ್ರಿಗೆ ಯಾರಿಗೂ ನಮ್ಮ ಕುಟುಂಬದವ್ರಿಗೆ ಅವ್ನು ಫೋನ್ ಮಾಡಿ ಹೇಳಿಲ್ಲ ಸರ್. ಅವನು ನಮ್ಮ ಹೆಸರು ಲಕ್ಷ್ಮೀ ಚಿಕ್ಕಸಿದ್ದಮ್ಮ ಅಂತ ಸರ್.